ನಮಸ್ಕಾರ ಎಲ್ರಿಗೂ. ಹೋಳಿಗೆ ಮಾಡಬೇಕಾದ್ರೆ ಬೇಳೆ ಹೋಳಿಗೆ ಹೂರಣ ಹೇಗೆ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ. ಈ ಕಡಲೆಬೇಳೆ ಒಂದು 1/2 kg ತೊಗೊಂಡಿದ್ದೀನಿ. ಕಡಲೆಬೇಳೆ ಕುದ್ದ ನಂತರ ಅದ್ರ ನೀರನ್ನು ಸಾರು ಮಾಡಬೇಕು. ಅದಕ್ಕೆ ಹೂರಣದ ಆಂಬೂರು ಅಂತಾರೆ, ಹೋಳಿಗೆ ಸಾರು ಅಂತಾರೆ. ಅದು ಹೋಳಿಗೆ ಸಾರನ್ನು ಈ ಥರ ಒಗ್ಗರಣೆ ಹಾಕ್ಕೊಂಡಿದ್ದೀನಿ. ಅದು ಬೇಳೆ ಕುದ್ದಿತ್ತಲ್ಲ, ಬೇಳೆದ ನೀರಿನಿಂದ ಇದು ಹೂರಣ ಸಾರಿದು ಹೋಳಿಗೆ ಸಾರು ಅಂತೀವಿ. ಇದಕ್ಕೆ ಆಂಬೂರು ಅಂತಾರೆ, ಸಾರು ಅಂತಾರೆ. ಈ ಥರ ಸಾರು ಮಾಡ್ಕೊಂಡಿದ್ದೀವಿ. ಬೆಳ್ಳುಳ್ಳಿ, ಸಾಸಿವೆ, ಜೀರಿಗೆ, ಕರಿಬೇವು ಹಾಕಿ ಒಗ್ಗರಣೆ ಹಾಕೋಬೇಕು. ಇದನ್ನು ಬೇಕಿದ್ರೆ ಸ್ವಲ್ಪ ಮಸಾಲ ಹಾಕ್ಕೋಬೋದು. ಹುಣಸೆ ಹುಳಿ ಹಾಕಬೇಕು ಇದಕ್ಕೆ. ಇದು ಸಾಂಬಾರು, ಆಂಬೂರು ಅಂತ ಕರೀತಾರೆ ಇದಕ್ಕೆ. ಇದು ಬೇಳೆ ಕುದ್ದ ನಂತರ ಅದು ನೀರು ಬಸ್ಕೊಂಡ ನಂತರ ಇದಕ್ಕೆ ಬೆಲ್ಲ ಕುಟ್ಟಿ ಒಂದು ಅರ್ಧ kg ಬೇಳೆಗೆ ಅರ್ಧ kg ಬೆಲ್ಲ ಹಾಕ್ಕೊಂಡಿದ್ದೀನಿ. ಕುಟ್ಟಿ ಇದರಲ್ಲಿ ಹಾಕ್ಕೊಂಡು ಕುದಿಸ್ಕೋಬೇಕು. ಈ ಥರ ಸ್ವಲ್ಪ ನೀರು ಬತ್ತಿದ ನಂತರ ಸ್ವಲ್ಪ ತಣ್ಣಗಾಗಬೇಕು. ತಣ್ಣಗಾದ ನಂತರ ಇದನ್ನು ಮಿಕ್ಸಿ ಆದರೂ ಮಾಡ್ಕೋಬೋದು, ಅಥವಾ ರುಬ್ಬೋ ಕಲ್ಲಿದ್ರೆ ಕಲ್ಲಲ್ಲಿ ರುಬ್ಕೋಬೋದು. ಇಲ್ಲಾಂದರೆ ಇದು ಒಂದು ಚೆನ್ನಿ ಥರ ಸಿಗ್ತದೆ, ಅದರಲ್ಲಿ ಕೂಡ ಇದನ್ನು ಸಣ್ಣ ಮಾಡ್ಕೋಬೋದು ಹೂರಣನ. ಇದಕ್ಕೆ ಸ್ವಲ್ಪ ಶುಂಠಿ ಸೊಂಪು ಕುಟ್ಟಿ ಹಾಕ್ಕೊಂಡು ಇದು ಹೋಳಿಗೆ ಮಾಡೋಕೆ ಭಾಳ ರುಚಿಯಾಗಿರ್ತದೆ. ಮತ್ತು ಇದು ಈ ಥರ ಕುದಿಸಿ ಮಾಡಿದ ಹೂರಣ ನಾವು ಹೋಳಿಗೆನ ಎಷ್ಟು ದಿನ ಅದು ಹೂರಣ ಸ್ವಲ್ಪ ಉಳಿದ ನಂತರ ನೀವು ಆಮೇಲೆ ಹೊರಗಡೆ ಇಟ್ಟೇ ನೀವು ಮಾಡ್ಬೋದು. ಫ್ರಿಜ್ಜಲ್ಲೇ ಇಡ್ಬೇಕಂತೇನಿಲ್ಲ, ಹೊರಗಡೆ ಇಟ್ಟು 2-3 ದಿವಸ ಇಟ್ಕೊಂಡು ಮಾಡ್ಬೋದು. ಹೂರಣ ಏನೂ ಹಾಳಾಗಲ್ಲ ಈ ಥರ ಮಾಡಿದ ಹೂರಣ. ಈ ಕಡೆ ನೋಡ್ರಿ, ಸಾಂಬಾರು ಕುದೀತವೆ. ಆಂಬೂರು ಕುದೀತಾ ಇದೆ. ಈ ಥರ ಕುದಿಸ್ಕೊಂಡು ಮಾಡೋದ್ರಿಂದ ಹೂರಣ ನಮ್ಗೆ ಹೆಂಗೆ ಬೇಕು ಹಂಗೆ ಹೋಳಿಗೆ ಮಾಡ್ಬೋದು. ಇದು ನೋಡ್ರಿ, ಇಷ್ಟ ಆಗ್ಯದ. ಇನ್ನೊಂದು ಚೂರು ನೀರು ಬತ್ತಬೇಕು. ಚೂರು ಇಷ್ಟಿದ್ರೂ ನಡೀತವೆ, ಹೂರಣ ಕರೆಕ್ಟಾಗಿರ್ತವೆ. ಇದಕ್ಕೆ ನಾನು ಮಿಕ್ಸಿ ಮಾಡ್ಕೋತೀನಿ. ಒರಳಲ್ಲಿ ಕಲ್ಲಿದ್ರೆ ರುಬ್ಕೋಬೋದು. ಯಾರಿಗೆ ಹೆಂಗೆ ಅನುಕೂಲ ಅದ ಹಂಗೆ ರುಬ್ಕೋಬೋದು. ಈ ಥರ ಮಾಡಿದ ಹೋಳಿಗೆ ಭಾಳ ರುಚಿಯಾಗಿರ್ತವೆ. ಈ ಥರ ಒಂದು ಸಲ ಮಾಡಿ ನೋಡಿರಿ. ನಾವು ಹೂರಣ ಮಾಡೋ ಮೆಥಡನ್ನ ನಿಮ್ಗೆ ಹೇಳ್ತಿದ್ದೀನಿ. ಇದು ಈ ಕಡೆ ನೋಡಿರಿ, ಸಾಂಬಾರು ರೆಡಿಯಾಗಿದೆ. ಇದು ಆಂಬೂರು ರೆಡಿಯಾಗಿದೆ. ಬ್ಯಾಳಿ ಹೋಳಿಗೆದು ಆಂಬೂರು, ಕಡಲೆಬೇಳೆ ಹೋಳಿಗೆದು. ನಾ ಹೇಳ್ತಿರೋದು ಕಡಲೆಬೇಳೆ ಹೋಳಿಗೆ ಆಂಬೂರು. ಸಾಕಿಷ್ಟು ಕುದ್ದಿದ್ದಾಗಿದೆ. ಈಗ ಆಯ್ತು ನೋಡ್ರಿ, ಇಷ್ಟು ಸಾಕಿದು. ಇದು ಸ್ವಲ್ಪ ತಣ್ಣಗಾಗಕ್ಕೆ ಬಿಡ್ತೀನಿ. ತಣ್ಣಗಾದ ನಂತರ ಮಿಕ್ಸಿ ಮಾಡಿಕೊಂಡು ಹೂರಣ ರೆಡಿ ಮಾಡ್ಕೊಂಡು ಹೋಳಿಗೆ ಮಾಡೋಕ್ಕೆ ರೆಡಿ ಮಾಡ್ತೇನೆ. ಇದು ಈ ಮೆಥಡಲ್ಲಿ ಮಾಡಿರಿ, ಎಂಥವ್ರಾದರೂ ಹೋಳಿಗೆ ಮಾಡ್ಬೋದು. ಹೂರಣ ಭಾಳ ಚಂದ ಇರ್ತದೆ. ಇದು ಹೂರಣ ಕುದ್ದದ್ದು ಈ ಥರ ಮಾಡಿದ್ರೆ ಇದಕ್ಕೆ ಸ್ವಲ್ಪ ಗೋಡಂಬಿ, ದ್ರಾಕ್ಷಿ, ತುಪ್ಪ ಹಾಕ್ಕೊಂಡ್ರೆ ಇದು ಪಾಯಸ ಕೂಡ ಆಗ್ತದೆ. ಇದರಲ್ಲಿ ತುಪ್ಪ ಹಾಕ್ಕೊಂಡು ತಿಂದು
ನಾನು ನೋಡ್ರಿ ಮಿಕ್ಸಿಯೊಳಗೆ ರುಬ್ಕೊಂಡಿದ್ದೀನಿ ಹೂರಣನ. ಕುದಿಸಿದ ಬೆಲ್ಲ ಬ್ಯಾಳಿ ಕುದಿಸ್ಕೊಂಡಿದ್ದೀನಲ್ಲ ಅದು ಹೂರಣನ ನಾನು ಮಿಕ್ಸಿ ಮಾಡ್ಕೊಂಡಿದ್ದೀನಿ ನೋಡ್ರಿ, ಎಷ್ಟು ಸಣ್ಣಾಗಿದೆ. ಯಾವ ಥರ ಆದರೂ ಮಾಡ್ಕೋಬೋದು, ನಿಮಗೆ ಹೆಂಗೆ ಅನುಕೂಲ ಅದ ಹಂಗೆ ರುಬ್ಕೋಬೋದು. ಹೂರಣ ರುಬ್ಕೋಬೇಕಾದ್ರೆ ಕಲ್ಲಲ್ಲಿ ಆದರೂ ಮತ್ತು ಅದು ಚೆನ್ನಿ ಬರುತ್ತದೆ ಅದರಲ್ಲಿ, ಇಲ್ಲಾಂದರೆ ಮಿಕ್ಸಿಯಲ್ಲಿ ಹಾಕಬೇಕಾದ್ರೆ ತಣ್ಣಗಾಗಬೇಕು ಹೂರಣ. ಕುದಿಸಿದ್ದು ಏನು ಬೇಳೆ ಇರ್ತದಲ್ಲ ಅದು ತಣ್ಣಗಾದ ನಂತರ ಮಿಕ್ಸಿ ಮಾಡ್ಕೊಂಡ್ರೆ ಈಸಿ ಆಗ್ತದೆ. ಅದು ಬಿಸಿ ಇದ್ದಾಗೆ ಮಾಡ್ಕೊಂಡ್ರೆ ಅದು ಮಿಕ್ಸಿ ಸ್ವಲ್ಪ ಅದು ಟಬ್ ಅನ್ನೋ ಚಾನ್ಸ್ ಇರ್ತದೆ ಅಷ್ಟೇ, ಮತ್ತೇನಿಲ್ಲ. ಇದು ನೋಡ್ರಿ ಹೂರಣ ಎಷ್ಟು ಚೆಂದಾಗ್ಯದ, ನೈಸ್ ಬಂದದ. ಈ ಥರ ಹೂರಣ ಆದ್ರೆ ಎಂಥವ್ರು ಫಸ್ಟ್ ಟೈಮ್ ಮಾಡ್ಬೇಕನ್ನೋರು ಕೂಡ ಆರಾಮಾಗಿ ಹೋಳ್ಗಿನ ಮಾಡ್ಬೋದು. ಮೇನ್ ಹೂರಣ ಕರೆಕ್ಟ್ ಆದ್ರೆ ಹೋಳ್ಗೆ ತಾನೇ ಚಂದ ಬರ್ತಾವೆ. ಹೂರಣನೇ ಚೆಂದಾಗಿಲ್ಲ ಅಂದ್ರೆ ಹೋಳ್ಗೆ ಯಾರಿಗೂ ಮಾಡೋಕೆ ಬರಲ್ಲ, ಎಂಥ ಎಕ್ಸ್ಪರ್ಟ್ ಅದಾರಂದ್ರೂ ಮಾಡೋಕ್ಕಾಗಲ್ಲ. ಹೂರಣ ಒಂದು, ಕಣಕ ಅಂದ್ರೆ ಗೋಧಿ ಹಿಟ್ಟಿಂದು. ಇವೆರಡು ಕರೆಕ್ಟ್ ಇದ್ರೆ ನೀವು ಎಂಥವ್ರಾದ್ರೂ ಹೋಳ್ಗೆ ಮಾಡ್ಕೊಂಡು ತಿನ್ಬೋದು. ಇಷ್ಟು ಈಸಿಯಾಗಿ ಹೇಳಿದ್ದೀನಿ, ಒಂದ್ಸಲ ಮಾಡ್ಕೊಂಡು ತಿನ್ನಿರಿ ಹೋಳ್ಗೆ ಮನೆಯಲ್ಲಿ, ಬರ್ತಾವೆ. ಹೂರಣನೂ ಸಮ ಪ್ರಮಾಣದಲ್ಲೇ ಇಡಬೇಕು. ಹಿಟ್ಟು ಎಷ್ಟು ಇಡ್ತೀವಿ, ಹಿಟ್ಟು ಕಮ್ಮಿ ಆದರೂ ಚಿಂತಿಲ್ಲ, ಹೂರಣ ಸ್ವಲ್ಪ ಇರಬೇಕು, ಅಂದರೆ ಅದು ಹೋಳ್ಗೆ ಟೇಸ್ಟ್ ಬರ್ತದೆ. ಹೂರಣಾಗ ಕಮ್ಮಿ ಇಟ್ಟು ಅದು ಕಣಕ ಜಾಸ್ತಿ ಇಟ್ಟರೆ ಅದು ಚಪಾತಿಗೆ ಅದಕ್ಕೇನು ವ್ಯತ್ಯಾಸ ಇರಲ್ಲ. ಹಾಗಾಗಿ ಸ್ವಲ್ಪ ಹೂರಣ ಇಡಬೇಕು, ಹೂರಣ ಇದ್ರೆ ಚಂದ ಇರ್ತದೆ ನೋಡಿರಿ. ಹೂರಣದ ಕಣಕದಕ್ಕಿಂತಲೂ ಡಬಲ್ ಇಡ್ತೀನಿ ನಾನು ಹೂರಣನ, ಹಂಗಿದ್ರೆ ಅದು ಹೋಳ್ಗೆ ರುಚಿ ಆಗ್ತಾವ, ತಿನ್ನೋಕ್ಕೂ ಚಂದ ಅನ್ನಿಸ್ತದ. ಅದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿನ್ನಿರಿ, ಅದ್ರ ಮಜಾನೇ ಬೇರೆ. ರುಚಿಯಾದ ಹೋಳ್ಗೆ ರೆಡಿ ಆಗ್ಯಾವ ನೋಡ್ರಿ. ಮಾಡ್ಕೊಳ್ರಿ, ತಿನ್ಕೊಳ್ರಿ ಆರಾಮಾಗಿ. ಯಾವಾಗ ಬೇಕು ಅವಾಗ ನಿಮಗೆ ಯಾವಾಗ ಹೋಳ್ಗೆ ತಿನ್ಬೇಕು ಅನ್ನಿಸ್ತದ ಅವಾಗ ಆರಾಮಾಗಿ ಮಾಡ್ಕೊಂಡು ತಿನ್ಬೋದು. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಇಲ್ಲಿ ಒಂದು ಲೈಕ್, ಶೇರ್, ಕಮೆಂಟ್ ಕೊಡಿರಿ ಹೆಂಗಾಗಿದೆ ಅಂತ ನೋಡಿರಿ. ಹೋಳ್ಗೆ ಆಂಬ್ರು ಮಾಡಿದ್ವಲ್ಲ, ಆಂಬ್ರೊಳಗೆ ಹೋಳ್ಗೆ ಹಾಕ್ಕೊಂಡು ತಿಂತಾಯಿದ್ದೀನಿ ನಾನು. ನನಗೆ ಶುಗರ್ ಇದೆ ಅಂತ ತುಪ್ಪನೂ ಹಾಕ್ಕೊಂಡು ತಿಂತೀನಿ. ಭಾಳಷ್ಟು ಆಪ್ಷನ್ ಇರ್ತಾವೆ, ನೀವು ಆಮ್ರ ಹಾಕ್ಕೊಂಡು ತಿನ್ಬೋದು, ತುಪ್ಪ ಹಾಕ್ಕೊಂಡು ತಿನ್ಬೋದು. ಆಮೇಲೆ ಶೇಕರ್ಣಿ ಸೀಸನ್ದಲ್ಲಿ, ಮಾವಿನ ಹಣ್ಣಿನ ಸೀಸನ್ನಲ್ಲಿ ಶೇಕರ್ಣಿ ಜೊತೆ, ಮೊಸರಿನ ಜೊತೆ ಭಾಳ ವೆರೈಟಿಯಾಗಿ ತಿನ್ಬೋದು ಹೋಳ್ಗೆ ಮಾಡಿಕೊಂಡು. ಭಾಳ ರುಚಿಯಾಗಿರ್ತದೆ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ, ಧನ್ಯವಾದಗಳು. Thank you.